ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಗಣೇಶ ಚತುರ್ಥಿಯಂದು ನಾವೆಲ್ಲರೂ ಭಾವಪೂರ್ಣವಾಗಿ ಶ್ರೀ ಗಣೇಶ ಪೂಜೆಯನ್ನು ನಾವೆಲ್ಲರೂ ಮಾಡಿದ್ದೇವೆ. ಕೆಲವರು ಮನೆಯಲ್ಲಿ ಮಾಡಿದ್ದೇವೆ, ಕೆಲವರು ಹಬ್ಬವನ್ನೇ ಸೆಲೆಬ್ರೇಟ್ ಮಾಡಿದ್ದಾರೆ ಮನೆಯಲ್ಲಿಟ್ಟು. ಹಾಗೆ ನಾವು ಮೊದಲು ಎಲ್ಲ ದೇವರನ್ನು ಪೂಜಿಸೋದು, ಅದು ನಮ್ಮ ಲಕ್ಕಿ ದೇವರಾಗಿರ್ಬೋದು, ಅದೃಷ್ಟ ದೇವರಾಗಿರ್ಬೋದು, ಯಾವುದೇ ದೇವರನ್ನು ಪೂಜೆ ಮಾಡುವ ಮೊದಲು ನಾವು ಗಣೇಶನನ್ನು ನಮ್ಮ ಒಂದು ನಮಸ್ಕರಿಸುವಂಥದ್ದು ಮೊದಲು. ಅದರಲ್ಲಿ ವಿದ್ಯೆ ಬುದ್ಧಿ ಎಲ್ಲ ಕೊಡುವಂಥದ್ದು ಗಣಪತಿ, ಮೊದಲು ಪೂಜಿಸುವಂಥದ್ದು ಗಣಪತಿ ಅಲ್ವಾ. ಅದರಲ್ಲಿ ಕೂಡ ನಾವು ಇವತ್ತಿನ ಒಂದು ಗಣೇಶ ಚತುರ್ಥಿಯ ದಿನದಂದು ಗಣೇಶನ ನಾವು ಇನ್ನಷ್ಟು ನಾವು ಭಕ್ತಿಪೂರ್ಣವಾಗಿ ನಾವು ಪೂಜಿಸೋದ್ರಿಂದ ಇನ್ನಷ್ಟು ನಮಗೆ ಲಾಭ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಒಂದು ಪೂಜೆಯಲ್ಲಿ ಇನ್ನೊಂದು ಅಂದರೆ ನಾವು ಹೇಳ್ತೇವೆ, ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡೋದಿಲ್ಲ ಅಂತ. ಒಳ್ಳೆಯದನ್ನು ಮಾಡ್ತವೆ, ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು. ಅದ್ರ ಜೊತೆಗೆ ನಾವು ಪೂಜಿಸುವಾಗ ನಮ್ಮ ಒಂದು ಪೂಜೆ ಇದೆಲ್ಲ ದೇವರಿಗೆ ಭಾವಪೂರ್ಣವಾಗಿ ಇರಬೇಕು. ಅಂದರೆ ಈಗ ನಾವು ಗಣಪತಿನ ಆರಾಧನೆ ಮಾಡುವಾಗ, ಹೇ ಶ್ರೀ ವಿದ್ಯಾವಿನಾಯಕ, ನಿನ್ನ ಪೂಜೆಯು ನನ್ನಿಂದ ಭಾವಪೂರ್ಣವಾಗಿ ಆಗಲಿ. ಪೂಜೆ ಮಾಡುವಾಗ ನಮ್ಮ ಮನಸ್ಸೇನಿರ್ತಾವಲ್ವ, ಅದು ಸತತವಾಗಿ ಆ ದೇವರ ಒಂದು ಚರಣಗಳಲ್ಲಿ ಲೀನವಾಗಬೇಕು. ಅಂದರೆ ನನ್ನನ್ನು ಪ್ರತ್ಯಕ್ಷವಾಗಿ ನಮಗೆ ದೇವರು ನಮ್ಮ ಮುಂದೆ ಬಂದ ಹಾಗೆ ಆ ಭಾವನೆಯಲ್ಲಿ ನಾವು ಮುಳುಗಿರಬೇಕು. ಆಗ ಮಾತ್ರ ಆ ದೇವರ ಒಂದು ಪೂಜೆ ಫಲ ಅಂತ ನೆನೆಸ್ಬೋದು. ನಾವು ಪೂಜೆ ಮಾಡೋದು ನಮ್ಮ ಮನಸ್ಸು ಇನ್ನೊಂದು ಕಡೆಯಲ್ಲಿರೋದು, ಇನ್ನೊಂದು ಯೋಚನೆಯಲ್ಲಿರುವಂಥದ್ದು. ಹಾಗೆ ಮಾಡಿದಾಗ ನಮ್ಮ ಪೂಜೆ ಫಲ ನಾವು ಎನಿಸೋದು ನಾವು ಪೂಜೆ ಮಾಡಿದ್ದೀವಂತ. ನಾವು ಮಾಡುವ ಪೂಜೆಯಲ್ಲಿ ನಮಗೆ ಸಿಗುವಂಥದ್ದು ಅಲ್ಲಿ ನಾವು ಪೂಜೆ ಮಾಡುವಾಗ ನಾವು ಆ ದೇವರನ್ನು ನೆನೆದು ಪ್ರತ್ಯಕ್ಷವಾಗಿ ಕಣ್ಣೆದುರುಗಡೆ ನೆನೆದು ಆಸೀನರಾಗಿ ಮತ್ತು ನಮ್ಮ ಒಂದು ಪೂಜೆಯನ್ನು ಮಾಡುವಾಗ ನಮಗೆ ಎನಿಸ್ತದೆ ಅದೊಂದು ಎಲ್ಲ ವೈಬ್ರೇಷನ್ ಆಗುವಂಥದ್ದು. ಆ ಒಂದು ಪೂಜೆ ನಮಗೆ ಸತತವಾದಾಗ ಆಗಲೇ ಆ ಪೂಜೆಯಲ್ಲಿ ಫಲ ಪ್ರತಿಫಲ, ನಮ್ಮಲ್ಲಿರುವಂಥ ತೊಡಕುಗಳು ದೂರವಾಗುವಂಥದ್ದು, ಅಥವಾ ಮುಂದೆ ಬರುವಂಥ ಅನಾಹುತಗಳು ದೂರವಾಗುವುದಕ್ಕೆ ನಾವು ಮಾಡಿದ ಪೂಜೆ ಪ್ರಾರ್ಥನೆಯಿಂದಲೇ ದೊಡ್ಡ ಮಟ್ಟಿಗೆ ಸಾಕ್ಷಿಯಾಗ್ತದೆ ಅಂತ ಹೇಳ್ಬೋದು. ಪೂಜೆ ಪ್ರಾರ್ಥನೆಯಿಂದಲೂ ಕೂಡ ನಾವು ಕೆಲವೊಂದು ಘಟನೆ ನಮಗೆ ಒಂದು ಬ್ಯಾಡ್ ಇನ್ಸಿಡೆಂಟಲ್ ಆಗುವಂಥದ್ದು, ಅಂಥದ್ದು ಕೂದಲಿನ ಅಂತರದಲ್ಲಿ ಪಾರಾಗುವಂಥ ಒಂದು ಕ್ಷಣಗಳು ನಮಗೆ ಸಿಗುವಂಥದ್ದು. ಆಗ ನಾವು ಮಾಡಬೇಕಾದಷ್ಟೇ ದೇವರನ್ನು ಯಾವುದೇ ಕಾರಣಕ್ಕೂ ತುಂಬ ಕಷ್ಟಗಳು ಬಂದಾಗ ನಮಗೆ ಅನಿಸ್ತದೆ, ನಾವು ಎಷ್ಟೊಂದು ದೇವರನ್ನು ಪೂಜೆ ಮಾಡಿದರೆ ಎಷ್ಟೊಂದು ಕಷ್ಟಗಳು ಕೊಡ್ತಾರಪ್ಪ, ನಾವು ಯಾರಿಗೆ ನಾನು ಕೆಟ್ಟದನ್ನು ಕೂಡ ಮಾಡೋದಿಲ್ಲ, ಯಾಕೆ ಹೀಗೆ ಅಂತ ಅಂದಾಗ ದೇವರನ್ನು ಪೂಜಿಸೋದನ್ನು ಬೇಡಪ್ಪ, ಯಾಕೆ ನಾವು ದೇವರನ್ನು ಪೂಜಿಸಬೇಕು, ಎಂಥವರೆಲ್ಲ ಹೇಗೆಲ್ಲ ಆಗಿದ್ದಾರೆ ನೋಡಿ, ನಮ್ಮ ಮುಂದೆ ಏನೆಲ್ಲ ಮಾಡಿಕೊಂಡು ಮೆರೆದಾಡ್ತಾ ಇದ್ದಾರೆ ಅಂತೆಲ್ಲ ಭಾವನೆ ಬರ್ತದೆ. ಖಂಡಿತವಾಗಿ ಹಾಗೆ ಎನಿಸ್ಬೋದು. ಆದರೆ ನಾವು ದೇವರ ಫಲವನ್ನು ಯಾವತ್ತೂ ಕೂಡ ದೇವರ ಪೂಜೆಯನ್ನು ನಿಲ್ಲಿಸಬಾರ್ದು. ಪ್ರತಿದಿನ ನಾವು ದೇವರನ್ನು ನೆನಪು ಮಾಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಆ ಒಂದು ದೇವರ ಒಂದು ಭಕ್ತಿಗೆ ನಾವು ಪಾತ್ರರಾಗಿ ಆಗ್ತೇವೆ ಅಂತಲೇ ಹೇಳ್ತಾರೆ. ಹಾಗೆ ಇವತ್ತಿನ ಒಂದು ಮೊದಲನೇ ದಿನದ ಒಂದು ಗಣೇಶ ವಿಸರ್ಜನೆ ಒಂದಿಷ್ಟು ತುಣುಕುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಅದನ್ನು ಖುಷಿಪಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮೊದಲನೇ ದಿನದ ಗಣೇಶ ವಿಸರ್ಜನೆಯನ್ನು ನೋಡಿ ದೇವರ ಒಂದು ಇದು ಭಕ್ತಿಗೆ ಪ್ರಾರ್ಥರಾಗಿ ಅಂತಲೇ ಹೇಳ್ತೇನೆ. ನೋಡಿ ವಿಡಿಯೋನ ಸ್ಕಿಪ್ ಮಾಡಿ. ಕೆಲವರು ಏನು ಮಾಡ್ತಾರೆ ಅಂದರೆ ಗೌರಿ ಹಬ್ಬದ ದಿನದಂದು ಗೌರಿ ಮತ್ತು ಗಣೇಶನನ್ನು ಜೊತೆಯಲ್ಲಿ ಕುಳಿಸಿ ಪೂಜೆಯನ್ನು ಮಾಡ್ತಾರೆ. ಅದನ್ನು 3 ದಿನಕ್ಕೆ ಕೆಲವರು ಇದು ಮಾಡ್ತಾರೆ. ಕೆಲವರು ಒಂದು ದಿನ ಅಂದರೆ ಗೌರಿನ ಒಂದು ದಿನ ಕದ್ದು ನೆಕ್ಸ್ಟ್ ಡೇ ಗಣೇಶನನ್ನು ಕೂರಿಸ್ಬಿಟ್ಟು ಅದೇ ದಿನ ವಿಸರ್ಜನೆ ಮಾಡುವಂಥದ್ದು. ಹಾಗೆ ಕೆಲವರು 3 ದಿನ ಇಟ್ಬಿಟ್ಟು ವಿಸರ್ಜನೆ, ಕೆಲವರು 5 ದಿನಕ್ಕೆ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಸೊ ಇಲ್ಲಿ ಇವತ್ತಿನ ಒಂದು ಮೊದಲನೇ ದಿನವೇ ಗಣೇಶ ವಿಸರ್ಜನೆ ಮಾಡಿರ್ತಕ್ಕಂಥದ್ದು.
ಹಾಗೆ ನೋಡ್ಬೋದು ನೀವು ಗಣೇಶನನ್ನು ವಿಸರ್ಜನೆಗೆ ತೆಗೆದುಕೊಂಡು ಬರೋದು. ಹಾಗೆ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ದೀಪಗಳನ್ನು ಇಟ್ಟು ಹಣ್ಣು ಹೂವು ದೀಪಗಳನ್ನು ಇಟ್ಕೊಂಡು ಅಲ್ಲಲ್ಲಿ ಕಾಯ್ತಾ ಇರ್ತಾರೆ. ಆ ಒಂದು ಗಣಪತಿ ಬರುವಾಗ ಅವರವರ ಮನೆಯವರು ಒಂದು ಪೂಜೆ ಮನೆ ಹತ್ತಿರ ಮಾಡಿಸುವಂಥದ್ದು. ಹಾಗೆ ಇದು ತುಂಬ ಲೇಟ್ ಆಗ್ತದೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಪೂಜೆ ಮಾಡ್ತಾ ನಂತರ ವಿಸರ್ಜನೆಗೆ ಹೋಗುವಂಥದ್ದು. ಇಲ್ಲಿ ಕುಣಿತ ಭಜನೆ ಕೂಡ ಇದೆ, ನೀವು ನೋಡ್ಬೋದು. ಯಾವುದನ್ನು ಕೂಡ ನಾನು ಮ್ಯೂಟ್ ಮಾಡಿಲ್ಲ, ಬಟ್ ನಿಮಗೋಸ್ಕರ ಎಲ್ಲ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಇಲ್ಲಿ ಪೂಜೆ ಎಲ್ಲ ಆಗುವಂಥದ್ದು. ಅಂದರೆ ಮನೆಯ ಹತ್ತಿರ ಮನೆಗಳಲ್ಲಿ ಇಲ್ಲಿ ಪೂಜೆಗೆ ಹಣ್ಣು ಹೂ ಕಾಯಿಗಳನ್ನು ಇಟ್ಕೊಂಡಿರ್ತಾರೆ. ಅಲ್ಲಿಗೆ ಒಂದು ಗಣಪತಿಗೆ ಒಂದು ಪೂಜೆ ಮಾಡುವಂಥದ್ದು. ದೇವರಿಗೆ ಎಷ್ಟು ಖುಷಿ ಆಗ್ತದೋ ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಕುಣಿತ ಭಜನೆ ಕೆಲವೊಂದು ಮಾವಿನ ತಳಿರ ಕರದವಳು ಕೋಗಿಲೆಯಂತ ದನಿಯವಳು ಮಲ್ಲಿಗೆ ಮುಗ್ಗಿನ ತುಗಿಯವಳು ಮುದ್ದು ಮಲ್ಲಿಗೆ ನಗೆಯವಳು. ಮಾವಿನ ತಳಿರ ಕರದವಳು ಕೋಗಿಲೆಯಂತ ದನಿಯವಳು ಸಿಂಗಾರದ ಹೂವಿನ ಬೇಡಿ ದುರ್ಗೆ ಬಂದಳು. ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು. ಸಿಂಗಾರದ ಹೂವಿನ ಬೇಡಿ ದುರ್ಗೆ ಬಂದಳು. ಬಂಗಾರ